ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹಣಕ್ಕೆ ಯಾರೇ ಆದರೂ ಸಲಾಂ ಮಾಡ್ತಾರೆ, ನೆಕ್ಸ್ಟ್ ಗುಲಾಮಿ ಆಗ್ತಾರೆ. ಕೀರ್ತಿ ಏನೇನಿಲ್ಲ ಕಣೆ ಆಪುಂಡು ಕೀರ್ತಿ. ಹಲೋ, ನಮಸ್ಕಾರ ಸರ್. ನಾನು ಸೀತಾರಾಮಯ್ಯನವ್ರ ಮಗ ದಯಾನಂದ್ ಮಾತಾಡ್ತಿರೋದು. ಓಹೋ, ನಮಸ್ತೆ ಸರ್. ಅಪರೂಪಕ್ಕೆ ನಮ್ಮನ್ನ ನೆನೆಸ್ಕೊಂಡ್ಬಿಟ್ಟಿದ್ದೀರಿ. ತಂದೆಯವ್ರು ಹೇಗಿದ್ದಾರೆ? ಮದುವೆ ಶಾಕ್ನಿಂದ ಈಚೆ ಬಂದ್ರ? ಹಾ, ಚೇತರಿಸ್ಕೋತಾ ಇದ್ದಾರೆ. ಆದ್ರೆ ಅದರಿಂದ ಈಚೆ ಬರ್ದೆ ಒದ್ದಾಡ್ತಾ ಇರೋನು ನಮ್ ರಾಘವ. ಅಯ್ಯೋ, ಇಂಥದ್ದನ್ನೆಲ್ಲ ಇಟ್ಕೊಂಡು ಕೊರಗಬಾರದು. ಅನುಭವಿಸೋದಕ್ಕೆ ಜೀವನದಲ್ಲಿ ಮದುವೆ ಒಂದೇ ಇರೋದ. ರಾಘವನ್ನ ನನ್ನ ಹತ್ರ ಕಳಿಸಿ, ನಾನು ಬುದ್ಧಿ ಹೇಳಿ ಕಳಿಸ್ತೀನಿ. ನಿಮ್ ಹತ್ರ ಕಳ್ಸೋದ್ ಮಾತ್ರ ಅಲ್ಲ, ನಿಮ್ ಕೈ ಕೆಳಗಡೆನೆ ಅವ್ನು ಇರ್ಬೇಕು. ನಿಮ್ಮ ಹತ್ರನೇ ಕೆಲಸ ಮಾಡ್ಬೇಕು. ನಿಮ್ಮನೆ ಹುಡುಗರು ಕೆಲಸ ಮಾಡ್ಬೇಕ? ಏನು ದಯಾನಂದ್ ಅವರೇ, ನಿಮ್ಮ ಬಿಸ್ನೆಸ್ ನೋಡ್ಕೊಂಡು ಹೋದ್ರೆ ಸಾಕಲ್ವಾ? ನಾವು ಅದೇ ಹೇಳಿದ್ವಿ. ಆದ್ರೆ ಸುತ್ತಮುತ್ತ ಮನೆಯವರೇ ಕಣ್ಣಿಗೆ ಬೀಳ್ತಾ ಇದ್ರೆ ಪ್ರತಿ ಕ್ಷಣ ಅದೇ ವಿಷಯ ನೆನ್ಪಿಗೆ ಬರ್ತಿರುತ್ತೆ. ನಾನು ಬೇರೆ ವಾತಾವರಣದಲ್ಲಿ ಕೆಲಸ ಮಾಡ್ತೀನಿ ಅಂದ. ಆದ ತಕ್ಷಣ ನೀವು ನೆನ್ಪಿಗೆ ಬಂದ್ರಿ. ಅವನು ಸಿವಿಲೇ ಮುಗಿಸಿರೋದು. ಅಷ್ಟೇ ತಾನೆ, ಆರಾಮಾಗಿ ಕಳಿಸ್ಕೊಡಿ. ಹುಡುಗ ಕೆಲಸ ಕಲೀಲಿ. ಆದ್ರೆ ನಿಮ್ಮ ಸ್ಟೇಟಸ್ಗೆ ತಕ್ಕನಾಗೆ ನನ್ನಿಂದ ಸ್ಯಾಲರಿ ಕೊಡಕ್ಕಾಗುತ್ತೋ ಇಲ್ವೋ? ಸಂಬಳ ನೀವು ಕೊಡ್ದಿದ್ರು ಪರವಾಗಿಲ್ಲ, ಕೆಲಸ ಮಾಡಕ್ಕೆ ನೀವ್ ಹತ್ರ ಅವಕಾಶ ಮಾಡ್ಕೊಡ್ತೀರಲ್ಲ, ಅಷ್ಟೇ ಸಾಕು. ಯಾವಾಗಿಂದ ಕಳಿಸ್ಲಿ? ನಾಳೆನೇ ಬರಲಿ. ನಿಮ್ಮಂಥವ್ರು ನನ್ನಂಥವ್ರಿಂದ ಸಹಾಯ ಬಯಸ್ತಿರೋದು ನನ್ನ ಪುಣ್ಯ. ನಾಳೆನೇ ಕಳಿಸ್ಕೊಡಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಸೀತಾರಾಮಯ್ಯನವರ ಕುಟುಂಬಕ್ಕೆ ಒಂದು ಸಣ್ಣ ಸಹಾಯ ಮಾಡಿದ್ರು ನಾಳೆ ನಮಗೆ ದೊಡ್ಡ ಲಾಭನೇ. ಯಾವತ್ತಾದರೂ ಒಂದು ದಿನ ನಮ್ಮ ಮಾತು ನಡೆಯೋಕೆ ಇವತ್ತವ್ರ ಮಾತು ಕೇಳಲೇ. ಏನು ಅದು 9? ಅಮ್ಮ, ಬೆಳಿಗ್ಗೆಯಿಂದ ನಾವು ನೋಡ್ತಾನೆ ಇದೀವಿ. ಹೋಗ್ತೀಯಾ ಬರ್ತೀಯಾ ದೇವ್ರ ಕೈ ಮುಗಿತೀಯಾ, ಹೋಗ್ತೀಯಾ ಬರ್ತೀಯಾ ದೇವ್ರ ಕೈ ಮುಗಿತೀಯಾ. ಅದೆಷ್ಟು ಅಂತ ದೇವ್ರಿಗೆ ಅರ್ಕೆ ಒಪ್ಕತಿಯಮ್ಮ. ಅಮ್ಮ, ಮಗು ಬೆಳಿಗ್ಗೆಯಿಂದ ಹಸ್ಕೊಂಡಿದೆ. ಮಧ್ಯಾಹ್ನ 3 ಗಂಟೆ ಆಯ್ತು. ಹೊಟ್ಟೆಗೆ ಏನಾದ್ರೂ ಹಾಕ್ಬೇಕು ಅನ್ನೋ ಚಿಂತೆ ಬೇಡವಾ ಸುಮಿತ್ರಮ್ಮ? ಅಯ್ಯೋ ದೊಡ್ಡ ನನ್ ಮಗನೇ, ನೀವಿಬ್ರು ಹ್ಯಾಗ್ ನನ್ನ ಮಕ್ಕಳು, ಕೀರ್ತಿನೂ ಹಾಗೆ ನನ್ನ ಮಗಳು ಕಣೋ. ಪಾಪ ಆ ಮಗು ಇಂಟರ್ವ್ಯೂಗೆ ಅಂತ ಹೋಗಿದ್ದಾಳೆ. ಅಲ್ಲ ಅವಳಿಗೆ ಯಶಸ್ಸು ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆಪ್ಪ. ಬೇಡ್ಕಮ್ಮ, ಚೆನ್ನಾಗ್ ಬೇಡ್ಕೋ. ನನ್ ದೇವರು ಕೊಟ್ಟ ತಂಗಿ ಒಳ್ಳೇದಾದ್ರೆ ಅಷ್ಟು ಸಾಕು. ನಾವಿಬ್ರು ಬೇಕಾದ್ರೆ ಇವತ್ತೆಲ್ಲ ಉಪವಾಸ ಇರ್ತೀವಿ ಅಲ್ವೇನೆ ಕೋತೆ? ಅಯ್ಯೋ ಅಮ್ಮ, ಅಮ್ಮ, ಕೀರ್ತಿ ಅಮ್ಮ, ನೀವ್ ಕೇಳಿದ್ದನ್ನ ದೇವ್ರ ನೆರವೇರಿಸ್ಬಿಟ್ಟ. ಅಂದ್ರೆ ನನ್ ಕೆಲ್ಸ ಸಿಕ್ತು. ವಾವ್! Congrats,
ತಂಗಿಮ್ಮ ಕಂಗ್ರಾಟ್ಸ್. ನೀನ್ ನನಗೆ ಟ್ರೀಟ್ ಕೊಡಿಸ್ಬೇಕು. ಟ್ರೀಟ್ ಕೊಡಿಸ್ಬೇಕು. ಅಯ್ಯ ಕೋತಿ, ಎಷ್ಟು ಸ್ವಾರ್ಥ ನೋಡು ತಂಗಿಮ್ಮ, ನಮ್ಮೆಲ್ರಿಗೂ ನೀನ್ ಟ್ರೀಟ್ ಕೊಡಿಸ್ಬೇಕು. ಖಂಡಿತ. ಮೊದಲನೇ ಸಂಬಳ ಬಂದ್ಮೇಲೆ ಎಲ್ರಿಗೂ ಟ್ರೀಟು, ಈಗ ಸದ್ಯಕ್ಕೆ ಸ್ವೀಟು. ಅಮ್ಮ ತುಂಬಾ ಧ್ಯಾನ ಮಾಡಿದಾರೆ, ನೀನ್ ಒಳ್ಳೇದಾಗ್ಲಿ ಅಂತ 2 ಸ್ವೀಟ್ ಕೊಟ್ಬಿಡು ತಂಗಿಮ್ಮ. ಆಶೀರ್ವಾದ ಮಾಡಿಮ್ಮ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿಮ್ಮ. ಕೀರ್ತಿ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿನಗೆ ಒಳ್ಳೆ ಕೆಲಸ ಸಿಕ್ಕಿ ಕೈ ತುಂಬಾ ಸಂಬಳ ಬರುತ್ತೆ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ ತಾನೆ? ಅಮ್ಮ, ಮನೆ ಇಲ್ದಿರೋಳ್ಗೆ ಮನೆ ಕೊಟ್ಟವ್ರು ನೀವು, ಸಂಬಂಧಗಳಿಲ್ದಿರೋಳ್ಗೆ ಅಣ್ಣ ತಂಗಿ ಆದವ್ರು ನೀವು, ಅಡ್ರೆಸ್ ಇಲ್ದಿರೋ ಈ ಜೀವಕ್ಕೆ ತಾಯಿ ಆಗ್ತೀನಿ ಅಂತ ನಿಂತವ್ರು ನೀವು. ನನಗೆ ಈ ಮನೆ ದೇವರು ಕೊಟ್ಟ ತವರು, ನೀವು ಅದರಲ್ಲಿರೋ ದೇವರು. ನಿಮ್ನೆಲ್ಲ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ ಅಮ್ಮ. ಎಲ್ಲೂ. ಅಮ್ಮ, ನಿನ್ನ ಆಶೀರ್ವಾದ ಕೂಡ ಯಾವಾಗ್ಲೂ ನನ್ನ ಮೇಲೆ ಇರ್ಬೇಕಮ್ಮ. ಕೀರ್ತಿ, ನಾನು ಕಂಡ ಕನಸು ನನಸಾಗ್ಲಿಲ್ಲ, ನನಸಾಗ್ಸೋ ಮನಸ್ಸು ನೀನು ಮಾಡ್ಲಿಲ್ಲ. ಅದರಿಂದ ಆದ ಉಪಯೋಗನೂ ಏನೂ ಇಲ್ಲ. ನೀನು ನನ್ನ ಮಾತು ಕೇಳಿದ್ರೆ ನಮ್ಮಿಬ್ರಿಗೂ ಮದುವೆ ಆಗ್ತಿತ್ತು. ಈ ಸ್ವರ್ಗದಂತ ಸಂಸಾರಕ್ಕೆ ನೀನು ಸೊಸೆಯಾಗಿ ಸೇರ್ತಿದ್ದೆ. ನಾನು ಹೊಸದನ್ನ ಮದುವೆ ಆಗಿ ನಮ್ಮನೆ ಸಂಬಂಧಗಳು ಮನಸ್ಸುಗಳು ಇನ್ನೂ ಚೆನ್ನಾಗಿ ಸಂತೋಷವಾಗಿರ್ಲಿ ಅಂತ ನೀನು ನನ್ನ ಪ್ರೀತಿನ ಬಿಟ್ಟು ನನ್ನನ್ನು ಅನಾಥನಾಗಿ ಮಾಡ್ಬೋದೆ. ಆದ್ರೆ ವಸುದ ಅವಳು ಪ್ರೀತಿನ ಕೈ ಹಿಡಿದು ಮದುವೆ ಮಂಟಪದಿಂದ ಎದ್ದು ಹೋದ್ಲು. ಒಂದ್ ರೀತಿ ಒಳ್ಳೇದೇ ಆಯ್ತು. ನೀನಿಲ್ದೆ ನರಕ ನೋಡ್ತಿದ್ದೀನಿ. ಕೀರ್ತಿ, ನಾನು ಈ ರೀತಿ ನಿನ್ನ ನೆನಪಲ್ಲಿ ಹುಡುಕ್ತಾ ನರಳ್ತಾ ಇರೋದನ್ನ ನೋಡಿ ಅಪ್ಪ, ನಮ್ಮ ಮನೆಯವರು ನೋವು ತಿಂತಿದ್ದಾರೆ, ಅವರು ನೋವು ತಿಂತಿದಾರಲ್ಲ ಅಂತ ನಾನು ನಗುವಿನ ಮುಖವಾಡ ಹಾಕೊಂಡು ಬದುಕೋಕ್ಕಾಗಲ್ಲ ಕೀರ್ತಿ, ಬದುಕೋಕ್ಕಾಗಲ್ಲ. ನನ್ನ ನೋವನ್ನ ಬೇರೆ ಯಾರಿಗೂ ಕೊಡದೆ ನಾನೇ ಅನುಭವಿಸ್ಬೇಕು. ಅದಕ್ಕೆ ನಮ್ಮ ಮನೆಯವ್ರ ಕಣ್ಣಿಗೆ ಸ್ವಲ್ಪ ಹೊತ್ತಾದ್ರೂ ದೂರ ಇರೋದಕ್ಕೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸಿಗೋವರೆಗೂ ಕಾಯ್ತೀನಿ. ಕಾಯಿಸ್ಬೇಡ ಕೀರ್ತಿ, ಬೇಗ ಬಾ, ಬೇಗ ಬಾ. ಆಶೀರ್ವಾದ ಮಾಡಿ ತಾತ. ಏನಂತ ಆಶೀರ್ವಾದ ಮಾಡಲಿ? ಒಳ್ಳೇದಾಗ್ಲಿ ಅನ್ನಿ. ಹಾಗೆ ಒಳ್ಳೇದಾಗ್ಬೇಕೋ ಹಾಗಾಗತ್ತೆ. ರಾಘವ, ಇದುವರೆಗೆ ಆಗಿದ್ದನ್ನೆಲ್ಲ ಮರೆತು ಹೊಸ ಮನುಷ್ಯ. ರಾಘವ, ನಮ್ಮ ಮನೆಯಿಂದ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಿರೋ ಮೊದಲನೇ ವ್ಯಕ್ತಿ ನೀನು. ನೀನು ಮಾಡೋ ಕೆಲಸದಲ್ಲಿ ನಿನಗೆ ಸಕ್ಸಸ್ ಸಿಗ್ಲಿ. ಹೌದು ಕಣ, ಯಾವುದೇ ವಿಷಯದಲ್ಲಾದ್ರೂ ಸಕ್ಸಸ್ ಅನ್ನೋದು ನಾವು ಬೇಕು ಅಂದಾಗ ಸಿಗೋದಿಲ್ಲ. ಅದು ಸಿಕ್ಕಿದಾಗ ನಾವು ತಗೋಬೇಕು. ಸಿಕ್ಕಿದ್ದನ್ನ ನಮ್ಮದು ಅನ್ಕೋಬೇಕು. ರಾಘವ, ಮಾಡೋ ಕೆಲಸನ ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ರೆ ಸಕ್ಸಸ್ ನಿನ್ನನ್ನು ಹುಡ್ಕೊಂಡ್ಬರುತ್ತೆ. ಗುಡ್ ಲಕ್. ಥ್ಯಾಂಕ್ ಯು ಅಣ್ಣ. ಸಿಗ್ಬೇಕಾದ ಆಶೀರ್ವಾದ ನಿನಗೆ ಸಿಕ್ಕಿದೆ. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ.
ಹೋಗ್ಬಾ, ಒಳ್ಳೇದಾಗ್ಲಿ. ಅಡ್ರೆಸ್ ಇಟ್ಕೊಂಡಿದ್ಯಾ ತಾನೆ? ನೋಡು, ಮದನ್ ಮೋಹನ್ ಅವರು ನಮ್ಗೆ ತುಂಬಾ ಬೇಕಾದವರು. ನೀನು ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ, ಆರಾಮಾಗಿ ಕೆಲಸ ಮಾಡು. ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದಾಗ್ಲಿ. ತಪ್ಪುಗಳು ಮನುಷ್ಯನಿಗೆ ಅನುಭವ ಕೊಡುತ್ತೆ. ಆ ಅನುಭವ ಮನುಷ್ಯ ಮತ್ತೆ ತಪ್ಪು ಮಾಡೋದನ್ನ ಕಡಿಮೆ ಮಾಡಿಸುತ್ತೆ. ನಾವೇ ಶಾಶ್ವತ ಅಲ್ಲ, ಇನ್ ಬೇಜಾರ್ ಶಾಶ್ವತನಾ? ಒಳ್ಳೇದಾಗ್ಲಿ, ಹೋಗ್ಬಾ. ರಾಘವ, ಯಾಕೆ ರಾಘವ? ಈ ನಿನ್ನ ಅತ್ತೆ ಮೇಲೆ ಬೇಜಾರ ಅಥವಾ ಇವಳನ್ನ ಮರ್ತೇ ಬಿಟ್ಟಿಯಾ? ನನ್ನ ಆಶೀರ್ವಾದ ಯಾವಾಗ್ಲೂ ನಿಂಗಿರತ್ತೆ ಕಣ. ಏನೂ ಇಲ್ಲದೆ ಇದ್ದಾಗ ನಾವೇನು ಅಂತ ತೋರ್ಸೋದೇ ನಿಜವಾದ ತಾಕತ್ತು ರಾಘವ. ಆ ಗುಣ ನಿನಗಿದೆ. ಬೆಲೆ ನಿನಗೆ ಬೇರೆಯವ್ರು ಕೊಟ್ಟು ಬರ್ಬೇಕಾಗಿಲ್ಲ ಕಣೋ. ನಿನಗೆ ಅಂತ ಒಂದು ಬೆಲೆ ಇದ್ದೇ ಇದೆ. ನೀನ್ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತಿದ್ರು ಆ ಬೆಲೆ ನಿಂಗೆ ಸಿಕ್ಕೇ ಸಿಗತ್ತೆ. ಒಳ್ಳೇದಾಗ್ಲಿ, ಹೋಗ್ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅತ್ತೆ. ರಾಘವ, ಒಂದು ನಿಮಿಷ ಇರಿ. ತಗೋ, ಕಾರ್ ತಗೊಂಡು ಕಾಮನ್ ಮ್ಯಾನ್ ಆಗಬೇಕು ಅಂತಿದ್ದೀನಿ. ಕಾರ್ ಬೇಡ, ಬೈಕಲ್ಲೇ ಹೋಗ್ತೀನಿ. ಬಾಯ್, ಬರ್ತೀನಿ. ಮೇಡಮ್, ಬಾಸ್ ಕರೀತಾರೆ. ಓ, ಕಮೇನ್ ಕಮೇನ್ ಕಮೇನ್. ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು ಪದೇ ಪದೇ ಪರ್ಮಿಷನ್ ಕೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಕೇಳ್ದೆ ಬಂದ್ರೆ ನಿಮ್ ಪ್ರೈವೇಸಿಗೆ ಅಡ್ಡ ಬಂದ ಹಾಗಾಗುತ್ತೆ ಅಂತ. ಖಂಡಿತ. ಈಗ ಅಂದ್ರೆ ನಾವು ನೀವು ಮಾತಾಡ್ತಿರ್ಬೇಕಾದ್ರೆ ಯಾರಾದರೂ ಹೇಳದೆ ಕೇಳದೆ ಬಂದರೆ ಪ್ರೈವಸಿಗೆ ಅಡ್ಡ ಬಂದಾಗತ್ತಲ್ವ? ಓ, ಆಗ್ಲೇ ಕೆಲಸ ಶುರು ಮಾಡ್ಬಿಟ್ಟೆ ಕೀರ್ತಿ. ಆರಾಮಾಗಿ ಸಿಂಗ್ಯುಲರ್ಗೆ ಬಂದೆ ಅಂತ ಬೇಜಾರ? ಹಾಗೇನಿಲ್ಲ ಸರ್. ಹೋಗು ಬಾ ಅಂತ ಮಾತಾಡ್ಸಿದ್ರೆ ಸಲಿಗೆ ಹೆಚ್ಚಾಗುತ್ತೆ. ಸಲಿಗೆ ಹೆಚ್ಚಾದ್ರೆ ನೇರವಾಗಿ ಮಾತಾಡೋ ಅಭ್ಯಾಸ ಬೆಳೆಯುತ್ತೆ. ನಮ್ಮ ಕಂಪನಿ ಒಂದು ಕುಟುಂಬ ಇದ್ದ ಹಾಗೆ. ಇಲ್ಲಿರೋದನ್ನ ಸ್ಟ್ರೇಟ್ ಆಗಿ ಹೇಳೋ ಅಭ್ಯಾಸ ನಂದು. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಸರ್. ನೇರವಾಗಿರೋದು ಅಂದ್ರೆ ನನಗೂ ಇಷ್ಟನೇ. 100% ನಿನ್ನನ್ನು ಇಷ್ಟಪಟ್ಟೇ ಪಡ್ತೀಯ. ನಿನ್ನ ಸ್ಯಾಲ್ರಿ 40K, 40,000. ಏನೇನು ಎಕ್ಸ್ಪೀರಿಯನ್ಸ್ ಇಲ್ದಿರೋವಳಿಗೆ
40,000 ಯಾಕೆ ಫಿಕ್ಸ್ ಮಾಡಿದೆ ಅನ್ನೋ ಥಾಟ್ ನಿನಗೆ ಬರಲಿಲ್ಲ? ಬಂತು ಸರ್. ಮೋಸ್ಟ್ಲಿ ನನ್ನ ನೇಚರ್ ಆಫ್ ಜಾಬ್ ಆ ರೀತಿ ಇರಬೇಕು ಅನ್ಕೊಂಡು ಸುಮ್ಮನೆ ಅದೇ. ಓಹ್, ಎಕ್ಸಾಕ್ಟ್ಲಿ. ನನ್ನ ನೇಚರ್ಗೆ ಹೊಂದ್ಕೊಳ್ಳುವಂತ ಜಾಬ್ ನಿಂದಾಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ, ನಾನು ರಾಘವ್ ಅಂತ ಮದನ್ ಮೋಹನ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಬಾಸ್ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದಾರೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಪ್ಲೀಸ್. ಸ್ಟಿಲ್ ನಾನು ಆಡ್ತಿರೋ ಮಾತು ನಿನಗೆ ಕ್ಲಿಯರ್ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಲೆಟ್ ಮಿ ಎಕ್ಸ್ಪ್ಲೇನ್. ನೀನು ಕೇವಲ ಆಫೀಸ್ ಇನ್ಚಾರ್ಜ್ ಮಾತ್ರ ಅಲ್ಲ, ನನ್ನ ಪರ್ಸನಲ್ ಸೆಕ್ರೆಟರಿ ಕೂಡ ಹೌದು. ಇವತ್ತು ಸಂಜೆ ಒಂದು ಪೇಜ್ 3 ಪಾರ್ಟಿ ಇದೆ, ಅದಕ್ಕೆ ನೀನು ಬರಬೇಕು, ನನಗೂ ಕಂಪನಿ ಕೊಡಬೇಕು. ಬರೋದು ಲೇಟ್ ನೈಟ್ ಆಗ್ತದೆ. ಪಾರ್ಟಿಗೆ ಈ ತರ ಗೌರವನ ತರ ಬರೋದು ಪಾರ್ಟಿಗೆ ಅವಮಾನ ಮಾಡಿದ ಹಾಗೆ. ದುಡ್ಡು ಕೊಡ್ತೀನಿ, ಪರ್ಚೇಸ್ ಸಮ್ ನೈಸ್ ಡ್ರೆಸ್. ಚಿಕ್ಕದಾಗಿದ್ರೆ ಪರವಾಗಿಲ್ಲ, ಸೌಂದರ್ಯ ಎತ್ತು ಕಾಣೋ ಹಾಗಿರ್ಬೇಕು. ಸೊ ದೊಡ್ಡ ಬಿಸ್ನೆಸ್ ಮೀಟಿಂಗ್ಸ್ ನನ್ನ ಜೊತೆ ಅಟೆಂಡ್ ಮಾಡಬೇಕಾಗತ್ತೆ, ಇಡೀ ಇಂಡಿಯಾ ಸುತ್ತಾಡಬೇಕಾಗುತ್ತೆ, ಈವನ್ ಫಾರಿನ್ ಕಂಟ್ರೀಸ್ ಆಲ್ಸೋ. ಆಗೆಲ್ಲ ನೀನು ನನ್ನ ಜೊತೆ ಈ ಎಸ್ಕಾರ್ಟ್ ಸರ್ವಿಸ್ ಅಂತಾರ, ಆಲ್ಮೋಸ್ಟ್ ಲೈಕ್ ದಟ್. ಆಗಾಗ ಪ್ರಿವಿಲೇಜ್ಡ್ ಕಸ್ಟಮರ್ಸ್ ಬರ್ತಿರ್ತಾರೆ, ಅವ್ರ ಜೊತೆ ಸೋಷಿಯಲ್ ಆಗಿರ್ಬೇಕಾಗತ್ತೆ, ಕ್ಲೋಸ್ ಆಗಿ ಮೂವ್ ಮಾಡಬೇಕಾಗತ್ತೆ. ಇದೆಲ್ಲ ಈಗಿನ ಕಾಲದಲ್ಲಿ ನಡೆಯೋದೆ, ನಿನಗೂ ಗೊತ್ತಿರದೆ. ಸ್ಪೆಷಲ್ ಆಗಿ ನಿನಗೆ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಹಾ, ನನಗೆ ಮೂಡಿದ್ದಾಗ, ಮೂಡ್ ಆಫ್ ಆದಾಗ ಗೆಸ್ಟ್ ಹೌಸ್ಗೆ ಕರೀತೀನಿ. ಆಗ ನೀನು ಬಂದು ರಾತ್ರಿ ಇದ್ದು ಬೆಳಗ್ಗೆ ಹೋಗ್ಬೇಕು. ಅದಕ್ಕೆಲ್ಲ ಪೇಮೆಂಟ್ ಇರುತ್ತೆ, ಟಿಪ್ಸ್ ಇರುತ್ತೆ. ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಪ್ರಮೋಷನ್. ಎಕ್ಸ್ಕ್ಯೂಸ್ ಮೀ, ಇನ್ನೂ ಎಷ್ಟೊತ್ತಾಗ್ಬೋದು? ಪ್ಲೀಸ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಏನಂತ ಹೇಳ್ತಿದ್ದೀಯ? ಓ ನೋ 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 ನೋ, ಕಾಲ್ಗೆಲ್ಲ ಬಿದ್ದ್ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀನು ಪ್ರೀತಿಯಿಂದ ಕೊಡ್ತೀಯ, ನಾನು ಕ್ಯಾಶಲ್ಲಿ ಅಡ್ಜಸ್ಟ್ ಮಾಡಿ. ಡೀಲ್ ಓಕೆನಾ? ನಾನು ಕೆಳಗ್ ಕೂತಿದ್ದು ನಿನ್ನ ಕಾಲ್ ಹಿಡಿಯಕ್ಕಲ್ವೋ, ನನ್ನ ಕಾಲಲ್ಲಿರೋದನ್ನ ಬಿಚ್ಕೊಳಕ್ಕೆ.